ಚರ್ಚೆಯ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಪ್ರಶಾಂತ್, ಸಂವಿಧಾನ ಕ್ಯಾಬಿನೆಟ್ಗೆ ಕೊಟ್ಟಿರುವ ಈ ಅಧಿಕಾರದ ಪರಾಮರ್ಶೆ ಆಗಬೇಕು. ಯಾವ ಮಾದರಿಯ ಕೇಸ್ಗಳನ್ನು ತಗೋಬೋದು ವಾಪಸ್ಸು, ಯಾವ ಮಾದರಿ ತಗೋಬಾರ್ದು ಅಂತ, ಯಾವ ಸೆಕ್ಷನ್ಗಳಲ್ಲಿ ತಗೋಬೇಕು, ಯಾವ ಸೆಕ್ಷನ್ಗಳಲ್ಲಿ ತಗೋಬಾರ್ದು. ಅದೇ ನೋಡಿ, ಅದು ಯಾವುದೇ ಪಕ್ಷ ಇರಲಿ ರೀ, ಬೇಕಾಬಿಟ್ಟೆ ಆಗಬಾರ್ದು. ನನಗನ್ಸುತ್ತೆ ಅದರಲ್ಲಿ ಎರಡು ರೀತಿಗಳಿರ್ತವೆ. ಯಾವತ್ತೂ ಸಂವಿಧಾನ ದತ್ತವಾಗಿ ಕೊಡ್ತಕ್ಕಂಥ ವಿವೇಚನೆಯ ಅಧಿಕಾರ ಇದೆ ಅಲ್ವಾ, ಅದು ಕಾನ್ಸ್ಟಿಟ್ಯೂಷನ್ ಕೊಡ್ತಕ್ಕಂಥದ್ದು ಇವರು ಯಾವ್ಯಾವ ತಮ್ಮ ವಿವೇಚನೆಯನ್ನು ಸಂಪೂರ್ಣವಾಗಿ ಬಳಸಿ ಅಂತ. ನೀವು ಅದನ್ನು ಕೂಡ ಜುಡಿಷಿಯಲ್ ರಿವ್ಯೂ ಮಾಡಿ ಅಂತಕ್ಕಂಥದ್ದನ್ನು ಹೋದರೆ ಸಂವಿಧಾನ ದತ್ತವಾಗಿರ್ತಕ್ಕಂಥ ಅಧಿಕಾರಕ್ಕೆ ಅರ್ಥನೇ ಇರಲ್ಲ. ಈಗ ಈ ರೀತಿ ಕಲ್ಲು ಹೊಡಿತಾ ಇದ್ದಾರೆ, ಕೋಮು ಗಲಭೆಗಳು ಬಿಡಿ, ಗಲಭೆಗಳು ಪೊಲೀಸ್ ಸ್ಟೇಷನನ್ನು ಟಾರ್ಗೆಟ್ ಮಾಡಿ ಇಟ್ಕೊಂಡು ನಡೆದಿರ್ತಕ್ಕಂಥ ಗಲಭೆಗಳಿದೆ. ನಿಮಗೆ ಅಲ್ಲಿನ ಪೊಲೀಸ್ ಕಮಿಷನರ್ ಇವತ್ತು IG ಇದ್ದಾರೆ, ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಿಮಗೆ ಅವರ ಒಪಿನಿಯನನ್ನು ತೆಗೆದುಕೊಳ್ಳದೆ ಕ್ಯಾಬಿನೆಟ್ ಏಕಾಏಕಿ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ನಾಳೆ ಮರ್ಡರ್ ಕೇಸ್ ಬರುತ್ತಪ್ಪ. ಈಗ ರಾಜ್ಯಪಾಲರಿಗೆ ಕ್ಷಮಾದಾನದ ಅಧಿಕಾರವನ್ನು ಕೊಟ್ಟಿದೆ ಸಂವಿಧಾನ, ಕೊಟ್ಟಿದೆ. ಜನವರಿ 26ಕ್ಕೆ ಒಂದಿಷ್ಟು ನೀವು ಬೇಕಾಬಿಟ್ಟು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಹೇಗೆ? ನನಗನ್ಸುತ್ತೆ ಕ್ಯಾಬಿನೆಟ್ ಮೊದಲು ಈ ರೀತಿ ನಿರ್ಣಯ ಇವ್ರು ಕೇಳ್ತಾ ಇದ್ರು, ABVP ಅವ್ರು ಹೋಗಿ ಅರಗಜ್ಞಾನ ರೀ, ವಿದ್ಯಾರ್ಥಿ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಅವ್ನು ಚಳುವಳಿಗೆ ಹೋಗಿರ್ತಾನೆ ರೀ. ಅಲ್ಲ ಹಬ್ಬ ಅಲ್ಲ, ದಟ್ಸ್ ಅ ಫ್ಯಾಕ್ಟ್. ನಾನು ಏನಕ್ಕೆ ಡಿಸ್ಕೌಂಟ್ ಕೊಟ್ಬಿಡ್ತೀರಾ? ಹೋಮ್ ಮಿನಿಸ್ಟರ್ ನೋಡ್ರಿ, ಫಾದರ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬೇಕು ನಾವು. ವಿದ್ಯಾರ್ಥಿ ಅವನು ಯಾರೇ ಮಾಡಿದ್ರು ಕೂಡ ಆತ ವಿದ್ಯಾರ್ಥಿ, ಅವನಿಗೊಂದು ರೀತಿಯಾಗಿರ್ತಕ್ಕಂಥ ಅದನ್ನು ಗಮನದಲ್ಲಿ ಇಟ್ಕೊಂಡು. ತೆಲಂಗಾಣ ಪ್ರತ್ಯೇಕತಾ ಚಳವಳಿಯಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹಿಂಸಾಚಾರ ಮಾಡಿದ್ರು. ಲಾಸ್ಟ್ ಪಾರ್ಟಿಗೆ ಬರ್ತಾರೆ. ವಿದ್ಯಾರ್ಥಿಗಳು ಸ್ಕೂಲ್ ಕಾಲೇಜಲ್ಲಿ ಪಾಠ ಮಾಡ್ತಿದ್ರು, ಹೋಮ್ ಮಿನಿಸ್ಟರ್ ಮನೆ ದಾಳಿ ಮಾಡ್ತಿದ್ರು. ಇವರೆಲ್ಲ ಯಾರು? ಮಧ್ಯರಾತ್ರಿ 1 ಗಂಟೆ ಬೀದಿಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಗುಂಡ್ರಗೋವಿಗಳ ಇವರು, ಗುಂಡ್ರಗೋವಿಗಳ ಇವರು ಮಧ್ಯರಾತ್ರಿ 1 ಗಂಟೆ ಬೀದಿಲಿ ನಿಂತ್ಕೊಂಡಿದ್ದಾರೆ. ತಡೆ ಬೇಕಾಗಿದೆ. ಸಂವಿಧಾನದಲ್ಲಿ, ನಮ್ಮ ಸಂವಿಧಾನದಲ್ಲಿ 100% ಈ ತರದ ಕೇಸ್ಗಳನ್ನ ತೆಗೆಯುವಂತ ಅಧಿಕಾರವನ್ನ ಸರ್ಕಾರಕ್ಕೆ, ಕ್ಯಾಬಿನೆಟ್ಗೆ ಕೊಟ್ಟಿದೆ. ನನ್ನ ಪಾಯಿಂಟ್ ತುಂಬಾ ಕ್ಲಿಯರ್ ಇದೆ. ಈ ಕ್ಯಾಬಿನೆಟ್ ಯಾವುದೋ ಬೇರೆ ಹೋರಾಟಗಳಲ್ಲಿ ಈ ತರ ತೆಗೆದಿದ್ರೆ ಡಿಸ್ಕಷನ್ ಆಗ್ತಾ ಇರಲಿಲ್ಲ. 43ರಲ್ಲಿ 42 ಕೇಸ್ಗಳು ಬೇರೆ ಏನೇ ಇರಲಿ, ಇವತ್ತು ಡಿಸ್ಕಷನ್ ಆಗಿರುವಂತದ್ದು ಅಲ್ಲಿ ನಡೆದಂತಹ ಪೊಲೀಸ್ ಸ್ಟೇಷನ್ ಮೇಲೆ, ಪೊಲೀಸರ ಮೇಲೆ ನಡೆದಿರುವಂತಹ ದಾಳಿಯ ವಿರುದ್ಧ, ಅಲ್ಲಿ ಆಗಿರುವಂತಹ ಘೋಷಣೆಗಳ ವಿರುದ್ಧ. ಯಾರೇ ಏನೇ ತಪ್ಪು ಮಾಡಿದ್ರು, ಇವತ್ತು ಗಿರೀಶ್ನು ಹೋಗಿ ಕೇಸ್ ಹಾಕೋದ್ರ ಬದಲು ಅವರು ಒಂದಿಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದೇ ತರ ಕಲ್ಲಿಸಬಹುದಾಗಿತ್ತಲ್ಲ, ಯಾಕೆ ಸಿಲ್ಲಿಲ್ಲ? ಯಾಕೆ ಅಬ್ದುಲ್ ರಜಾಕ್ ಕಡೆಯವರು ಈ ತರ ನೂರಾರು ವರ್ಷಗಳಿಂದ ಮುತ್ತಿಗೆಗೂ ರುಂಡ ಕಟ್ ಮಾಡ್ತೀವಿ ಅನ್ನೋ ಘೋಷಣೆಗೂ ವ್ಯತ್ಯಾಸ ಇದೆ. ಕಾಂಗ್ರೆಸ್ ಪಾರ್ಟಿ ನೇರವಾಗಿ ಈ ಕ್ರಿಮಿನಲ್ಗಳನ್ನ ಸಪೋರ್ಟ್ ಮಾಡಿ ಭಯೋತ್ಪಾದನಾ ಚಟುವಟಿಕೆ ಹೇಳ್ತೀನಿ. ಅದು ಒಂದು ಯೋಜಿತ ಷಡ್ಯಂತ್ರ. ಅದು ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ನಾನು ಚರ್ಚೆ ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. ಅಬ್ದುಲ್ ರಜಾಕ್ಗೆ ಅರ್ಥ ಆಗ್ಲಿ ಅಂತ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ಗೆ ಅರ್ಥ ಆಗ್ಲಿ ಅಂತ ಇನ್ನೊಂದು ಉದಾಹರಣೆ. ಎಲ್ಲರ ಮೈಕ್ ಮ್ಯೂಟ್ ಆಗಲಿ. ಅಬ್ದುಲ್ ರಜಾಕ್ಗೆ ಅರ್ಥ ಆಗ್ಲಿ ಅಂತ ಇನ್ನೊಂದು ಸಣ್ಣ ಉದಾಹರಣೆ ಕೊಟ್ಟು ಬಿಡ್ತೀನಿ. ಅರ್ಥ ಮಾಡ್ಕೊಳ್ಳಲ್ಲ. ಭಾರತದ ಸಾರ್ವಭೌಮತೆಯ ವಿರುದ್ಧ
ಆಯುಧ ಹಿಡಿದು ಸಮರ ಸಾರಿ ತಲೆಮರೆಸಿಕೊಂಡು ಹೋರಾಡ್ತಾ ಇರುವಂಥ, ಬಾಂಬ್ ಸ್ಫೋಟ ಮಾಡ್ತಾ ಇರುವಂಥ, ಗುಂಡು ಹಾರಿಸ್ತಾ ಇರುವಂಥ ಅನೇಕರಿದ್ದಾರೆ. ಅವರ ಪೈಕಿ ಆಯುಧಗಳನ್ನಿಟ್ಟು ಶರಣಾಗತರಾಗಿ ಮುಖ್ಯಮಂತ್ರಿಗಳನ್ನು ಬಂದು ಭೇಟಿ ಮಾಡುವ ಅವಕಾಶ ಮಾವೋವಾದಿಗಳಿಗಷ್ಟೇ ಸಿಗುತ್ತೆ, ಭಯೋತ್ಪಾದಕರಿಗೆ ಸಿಗೋದಿಲ್ಲ. ಯು ನೋ ದ ಡಿಫರೆನ್ಸ್. ಯಾಕೆ ಅಂದ್ರೆ ಕೇಳಿಸ್ಕೊಡ್ರಿ ನಾಳೆ ದಿವಸ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.